ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಆಗಿ ರೆಸಿಪಿಗಳೇ ಇರುತ್ತೆ, ಬೇರೆ ಏನೂ ಕೂಡ ಇರೋದಿಲ್ಲ. ಯಾವಾಗಲೂ ಒಂದೇ ಥರ ನೋಡೋದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಇವತ್ತು ಫುಲ್ಲು ನನ್ನ ರೆಸಿಪಿಗಳನ್ನೇ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಶೇರ್ ಮಾಡ್ಕೊಂಡಿರೋಂಥ ಈ ರೆಸಿಪಿಗಳು ಡೆಲಿಷಿಯಸ್ ಫುಡ್ ಹಾಗೆ ಹೆಲ್ತಿ ಕೂಡ ಹೌದು. ನಾನು ತೋರಿಸ್ತಿರೋಂತಹ ರೆಸಿಪಿ ಖಾರ ಪೊಂಗಲು. ಹೆಸರು ಬೇಳೆಯಿಂದ ಮಾಡಿರೋ ಖಾರ ಪೊಂಗಲು ತುಂಬಾನೇ ಒಳ್ಳೇದು, ದೇಹಕ್ಕೆ ತಂಪು. ಇದನ್ನ ಜಾಸ್ತಿ ಯಾರು ಇಷ್ಟ ಪಡೋದಿಲ್ಲ, ಬಟ್ ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ದೊಡ್ಡೋರಿಂದ ಮಕ್ಕಳವರೆಗೂ ಎಲ್ರು ಕೂಡ ತಿನ್ಬಹುದು. ಹೆಸರು ಬೇಳೆನ ಹುರ್ಕೊಂಡು ಅಕ್ಕಿ ಜೊತೆ ತೊಳ್ಕೊಂಡು ಸ್ವಲ್ಪ ನೀರ್ನ ಜಾಸ್ತಿ ಕ್ವಾಂಟಿಟಿಲಿ ಇಟ್ಕೊಂಡು 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಒಗ್ಗರಣೆಗೆ ಇಲ್ಲಿ 1-2 ಸ್ಪೂನ್ ತುಪ್ಪ ಹಾಕೊಂತ ಇದೀನಿ, ಬೇಕಿದ್ರೆ ನೀವು ಎಣ್ಣೆ ಕೂಡ ಹಾಕೊಬಹುದು. ಇಲ್ಲಿ ಒಗ್ಗರಣೆಗೆ ಇಷ್ಟೇ ಸಿಂಪಲ್ಲು. ಹಸಿಮೆಣಸಿನಕಾಯಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಆಪ್ಷನಲ್ ಕಾಯಿ ಬೇಕಂದ್ರೆ ಕಾಯಿ, ಜೀರಿಗೆ, ಮೆಣಸು, ಗೋಡಂಬಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಆರಾಮಾಗಿ ಮಾಡ್ಕೊಳ್ಳೋ ಅಂತಹ ಖಾರ ಪೊಂಗಲ್. ಮಕ್ಕಳಿಗೆ ಇದನ್ನ ಆರಾಮಾಗಿ ಕೊಡ್ಬೋದು. ಸ್ವಲ್ಪ ಕಡಿಮೆ ಮೆಣಸಿನಕಾಯಿ ಹಾಕಿ ಹಾಗೆ ಕಾಯಿ ಹಾಕ್ತೇನೆ ಕೊಡ್ಬೋದು. ಮಕ್ಕಳಿಗೆ ತಿನ್ಸೋದಾದ್ರೆ ಬೆಸ್ಟ್ ಅಂತಾನೆ ಹೇಳ್ಬಹುದು. ಹೆಸರು ಬೇಳೆ ದೇಹಕ್ಕೆ ತಂಪಾಗಿರೋದ್ರಿಂದ, ಶುಂಠಿ, ಬೆಳ್ಳುಳ್ಳಿ ಮಕ್ಕಳುಗಳಿಗೆ ಡೈಜೆಸ್ಟ್ ಕೊಡುತ್ತೆ. ಹಾಗೆ ಮೆಣಸು ಕಫ ಕೆಮ್ಮು ಏನೇ ಇದ್ರೂ ಸ್ವಲ್ಪ ಕಡಿಮೆ ಮಾಡುತ್ತೆ. ಇದು ತುಂಬಾನೇ ಮೆತ್ತಗಿರೋದ್ರಿಂದ ಆರಾಮ್ಸೆ ಆಗಿ ಅವ್ರಿಗೆ ತಿನ್ನಿಸ್ಬಹುದು. ಒಬ್ಬೊಬ್ಬರಿಗೆ ಈ ತಿಂಡಿ ಇಷ್ಟ ಆಗ್ತಾರಲ್ಲ, ಇದು ಮೆತ್ತಗಿರತ್ತೆ ಅಂತ ಹೇಳ್ಬಿಟ್ಟು, ಬಟ್ ತುಂಬಾನೇ ಬೆನಿಫಿಟ್ಸ್ ಇದೆ. ಅಪರೂಪಕ್ಕೆ ಆದ್ರೂ ಒಂದ್ಸಲ ಈ ರೀತಿ ಮಾಡ್ಕೊಂತೀನಿ. ಇದನ್ನ ಬಿಸಿ ಇರ್ಬೇಕಾದ್ರೆ ತಿನ್ಬೇಕು. ಇದ್ರ ಜೊತೆಗೆ ಕಾಯಿ ಚಟ್ನಿ ಇದ್ರೆ ಇನ್ನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಮಾಡ್ತಿರೋ ಅಂತ ರೆಸಿಪಿ ಬಂದ್ಬಿಟ್ಟು ಚಾಕ್ಲೇಟ್ಸು. ಯಾರಿಗೆ ತಾನೇ ಇಷ್ಟ ಆಗಲ್ಲ ಚಾಕ್ಲೇಟ್ಸು? ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹೊರಗಡೆ ಸಿಗೋವಂಥ ಚಾಕ್ಲೇಟ್ಸಲ್ಲಿ, ಡೈರಿ ಮಿಲ್ಕ್ಸಲ್ಲೆಲ್ಲ ಸ್ವಲ್ಪ ಹುಳುಗಳು ಅದು ಎಲ್ಲಾನು ಇದೆ ಅಂತ ಅವಾಗವಾಗ ತೋರಿಸ್ತಿರ್ತಾರೆ. ಅದನ್ನ ನೋಡಿದ್ಮೇಲೆ ತಿನ್ನೋದಕ್ಕೆ ಮನಸ್ಸೇ ಆಗೋದಿಲ್ಲ. ಅದನ್ನೆಲ್ಲ ನೋಡಿದ್ಮೇಲೆ ನಾವೇನೋ ಅವಾಯ್ಡ್ ಮಾಡ್ತೀವಿ, ಆದರೆ ಮಕ್ಳುಗಳನ್ನ ಅವಾಯ್ಡ್ ಮಾಡೋದಕ್ಕೆ ನಿಜವಾಗ್ಲೂ ಆಗೋದಿಲ್ಲ. ಅವ್ರು ಬೇಕು ಅಂದಮೇಲೆ ಬೇಕೇ ಬೇಕು, ಕೊಡಿಸ್ತಾ ಇರಬೇಕು. ಅದ್ರ ಬದಲು ಈ ರೀತಿ ಮನೆಯಲ್ಲೇನೆ ನೀವು ಚಾಕ್ಲೇಟ್ ಮಾಡಿಕೊಟ್ರೆ ಅದನ್ನ ಸ್ಟೋರ್ ಮಾಡಿಟ್ಕೊಂಡು ಆರಾಮಾಗಿ ಅವರಿಗೆ ಕೊಡ್ಬೋದು ಕೇಳ್ದಾಗ್ಲೆಲ್ಲ. ಚಾಕ್ಲೇಟ್ಸ್ ಒಳಗೆ ಗೋಡಂಬಿ, ಬಾದಾಮಿ ಎಲ್ಲಾನು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಾಕ್ಲೇಟ್ ಮಿಕ್ಸಿಂಗ್ಗೆ ಅಂತ ಹೇಳಿ 1 ಬೌಲಷ್ಟು ಸಕ್ಕರೆನ ಪೌಡರ್ ಮಾಡಿ ಹಾಕೊಂತ ಇದ್ದೀನಿ. ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಕೋಕೋ ಪೌಡರ್, 1/4 ಬೌಲಷ್ಟು ಮಿಲ್ಕ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಈ ರೀತಿ ಜರಡಿ ಇಟ್ಕೊತಾ ಇದ್ದೀನಿ. ನಿಮಗೆ ಶುಗರ್ ಕಮ್ಮಿ ಬೇಕು ಅಂತ ಅನ್ಸಿದ್ರೆ ಸಕ್ಕರೆನ ಸ್ವಲ್ಪ ಕಮ್ಮಿ ಮಾಡ್ಕೊಬಹುದು, ಅಥವಾ ಡಾರ್ಕ್ ಚಾಕ್ಲೇಟ್ ಥರ ಬೇಕು ಅಂತ ಅಂದರೆ ಮಿಲ್ಕ್ ಪೌಡರ್ನ ಕಮ್ಮಿ ಕೂಡ ಹಾಕೊಬಹುದು. ಕೋಕೋ ಪೌಡರ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ಸೇಮ್ ಟು ಸೇಮ್ ಇದು ಹೊರಗಡೆ ಸಿಗೋವಂಥ ಚಾಕ್ಲೇಟ್ ಟೇಸ್ಟೇ ಇರುತ್ತೆ. ಈಗ ಚಾಕ್ಲೇಟ್ ಮಿಕ್ಸಿಂಗ್ ಮಾಡ್ಕೊಂಡಿದ್ದಾಯಿತು. ಚಾಕ್ಲೇಟ್ ಮಾಡ್ಕೊಳ್ಳೋದಕ್ಕೆ ಅಂತ 1 ಬೌಲಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡು ಈ ರೀತಿ ಇನ್ನೊಂದು ಸ್ಟೀಲ್ ಪಾತ್ರೆನ ಅದ್ರ ಮೇಲೆ ಇಟ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಅಂದರೆ 3 ಕ್ಯೂಬಷ್ಟು ಬೆಣ್ಣೆನ ಹಾಕಿ ಅದನ್ನು ಕರಗಿದಾದ್ಮೇಲೆ ಈಗ ಚಾಕ್ಲೇಟ್ ಮಿಕ್ಸಿಂಗ್ನ ಇದ್ರೊಳಗೆ ಹಾಕೊಬೇಕು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವ ಥರ ಅದ ಅಂತ ಅಂದರೆ ತೋರಿಸ್ತೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ 1/4 ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡು ಅದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ನಿಮಗೆ ಚಾಕ್ಲೇಟ್ ಸಿರಮ್ ಕೂಡ ರೆಡಿ ಆಗ್ತಾ ಇರುತ್ತೆ. ನೀವು ಬೆಣ್ಣೆ ಬದಲು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಇದನ್ನ ಹೊರಗಡೆ ಇಟ್ಕೊಂಡೇ ತಿನ್ಬಹುದು. ಬೆಣ್ಣೆ ಹಾಕೋದ್ರಿಂದ ಫ್ರಿಜ್ಜಲ್ಲಿ ಇಟ್ಕೊಂಡೇ ಸ್ಟೋರ್ ಮಾಡ್ಕೊಳ್ಬೇಕು. ಹೊರಗಡೆ ಇಟ್ಕೊಂಡ್ಬಿಟ್ರೆ ಅದೆಲ್ಲ ಕರ್ಗೋಗ್ಬಿಡತ್ತೆ. ಚಾಕ್ಲೇಟ್ ಸಿರಮ್ ರೆಡಿ ಆದಮೇಲೆ ಈ ರೀತಿ ಚಾಕ್ಲೇಟ್ ಮೋಡ್ ತೊಗೊಬೇಕು. ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ತೊಗೊಬೋದು. ಇಲ್ಲಿ ನಾನು ಒಂದೊಂದಕ್ಕೇನೆ ಸ್ವಲ್ಪ ಬಿಸಿ ಇದ್ದಾಗೇನೆ ಹಾಕೊಬೇಕು. ತಣ್ಣಗಾದಾಗ ಸ್ವಲ್ಪ ಗಟ್ಟಿ ಅನಿಸ್ಬಿಡತ್ತೆ, ಅವಾಗ ಹಾಕೋದಕ್ಕೂ ಕೂಡ ಆಗೋದಿಲ್ಲ. ಈ ಸಕ್ಕರೆ ಬಿಟ್ಟು ಬೆಲ್ಲದು ಕೂಡ ಮಾಡ್ಕೊಬೋದು. ಅದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಬೆಲ್ಲದಲ್ಲಿ ಮಾಡ್ಕೊಳ್ಳೋದು ಅಂತ. ಇದಕ್ಕಿನ್ನ ಅದು ತುಂಬಾನೇ ಈಸಿಯಾಗೂ ಕೂಡ ಇರುತ್ತೆ. ಇನ್ನೂ ಕ್ವಿಕ್ ಆಗು ಕೂಡ ಮಾಡ್ಕೊಬೋದು. ಈ ರೀತಿ ಮೆಥಡಲ್ಲಿ ಒಂದಾದ್ರೆ ಇನ್ನೊಂದು ಮೆಥಡಲ್ಲಿ ಇನ್ನೊಂದು ಸಲ ತೋರಿಸ್ತೀನಿ. ಒಂದೇ ಮೋಲ್ಡಲ್ಲಿ 2 ಥರ ಚಾಕ್ಲೇಟ್ ಮಾಡ್ಕೊಳ್ಬೋದು. ಒಂದು ಪ್ಲೈನ್ ಚಾಕ್ಲೇಟ್ ಆದರೆ ಇನ್ನೊಂದು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಚಾಕ್ಲೇಟ್ ಸಿರಮ್ ಹಾಕಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸಲ ಚಾಕ್ಲೇಟ್ ಹಾಕ್ಕೊಂಡು ಇದನ್ನು ಎಲ್ಲದಕ್ಕೂ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಟ್ಯಾಪ್ ಮಾಡಿಕೊಂಡು 3 ಅವರ್ಸ್ ಫ್ರೀಸರಲ್ಲಿ ಇಟ್ಬಿಟ್ಟು ತೆಗ್ದಿದ್ದಾದ್ಮೇಲೆ ನೋಡ್ಬೋದು ಯಾವ ಥರ ಇದೆ ಅಂತ. ಸೇಮ್ ಟು ಸೇಮ್ ಹೊರಗಡೆ ಸಿಗೋ ಅಂಥ ಚಾಕ್ಲೇಟ್ ಫ್ಲೇವರೇ ಇದರಲ್ಲೂ ಕೂಡ ಇರುತ್ತೆ. ಇದರಲ್ಲಿ ಏನು ಬೆನಿಫಿಟ್ಸ್ ಅಂದರೆ ಅದ್ರಲ್ಲಿ ಶುಗರ್ ಜಾಸ್ತಿ
ಜಾಸ್ತಿ ಆ್ಯಡ್ ಮಾಡಿರ್ತಾರೆ. ಇದರಲ್ಲಿ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಬೋದು. ಅದೊಂದು ಬೆನಿಫಿಟ್ಸು. ಹೆಲ್ತಿಯಾಗೂ ಕೂಡ ಯಾವಾಗ ಮಕ್ಕಳು ಕೇಳ್ತಾರೋ ಆವಾಗ ಪಟ್ಟನಾಗಿ ಮಾಡ್ಕೊಡ್ಬೋದು. ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ಒಂದು 2-3 ಸಲ ಮಾಡಿದ ತಕ್ಷಣ ಆರಾಮ್ಸೆ ಆಗಿ ಈಸಿಯಾಗಿ ಮಾಡ್ಕೊಳ್ಬೋದು ಅಷ್ಟೇನೆ. ನೋಡಿದ್ರಲ್ಲ, ಇಷ್ಟೇ ಚಾಕ್ಲೇಟ್ ರೆಸಿಪಿ. ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆ ಮನೇಲೇ ಇದ್ದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿಕೊಡಿ ಆಯಿತಾ. ಸೊ ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೋಂಡ ಮಾಡೋಣ ಅಂತ ಮಾಡ್ತಾ ಇದ್ದೆ. ತುಂಬ ದಿವಸದಿಂದ ಅನ್ಕೊತಿದ್ದೆ ಮಾಡಬೇಕು ಅಂತ, ಅಂದರೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಹೇಗೂ ಸಾಂಬಾರು ಇತ್ತು, ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕಲ್ಲ, ಅದಕ್ಕೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಬೋಂಡ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ಸಣ್ಣಗೆ ಹಚ್ಕೊಂಡಿರೋ ಅಂಥ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಅಕ್ಕಿ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಚಿಟಿಕೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದು ಎಲ್ರಿಗೂ ಬರೋ ಅಂಥ ರೆಸಿಪಿನೇ, ಬೇರೆ ಯಾವ ಥರ ನಾನು ತೋರಿಸ್ತಾ ಇಲ್ಲ, ಅಂದರೆ ನಾನು ಹೇಗೆ ಮಾಡ್ತೀನಿ ಅಂತ ಅಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕ್ಕೊಂಡು, ನೀರೇ ಜಾಸ್ತಿ ಹಾಕೊಬಾರ್ದು, ಯಾಕೆಂದರೆ ಈರುಳ್ಳಿಲಿ ಆಲ್ಮೋಸ್ಟ್ ನೀರು ಬಿಟ್ಕೊಂಡ್ಬಿಡತ್ತೆ, ಆಮೇಲೆ ಬೋಂಡದ ಹಸಿಟ್ಟು ಫುಲ್ಲು ತೆಳ್ಳಾಗೋಗ್ಬಿಡತ್ತೆ ಅಂತ ಹೇಳಿ ಸ್ವಲ್ಪ ನೀರನ್ನ ಚುಮ್ಮಿಸ್ಕೊಂಡು ಥರ ಕಲಿಸ್ಕೊಬೇಕು. ಹಾಗೆ ಕಡಲೆ ಹಿಟ್ಟನ್ನು ಕೂಡ ನೀವು ನೋಡಿಯೇ ಕಲಿಸ್ಕೊಬೇಕು. ಜಾಸ್ತಿ ಕಡಲೆ ಹಿಟ್ಟು ಹಾಕ್ಬಿಟ್ರೆ ಬರೀ ಹಿಟ್ಟಿಟ್ಟು ಥರನೇ ಅನ್ನಿಸ್ತಾ ಇರತ್ತೆ. ಆದಷ್ಟು ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿ ಯೂಸ್ ಮಾಡಿಕೊಂಡೇ ಈ ರೀತಿ ಬೋಂಡ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಈ ರೀತಿ ಬಿಸಿ ಬೋಂಡನ ಮಳೆ ಬರಬೇಕಾದ್ರೆ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಹಾಗೆ ಕಾಫಿ ಟೀ ಜೊತೆ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಯಾಕೆಂದರೆ ನನಗೆ ಕಾಫಿ ಟೀ ಜೊತೆ ಕುಡಿಕೊಂಡು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಅಕ್ಕಿ ಹಿಟ್ಟೆಲ್ಲ ಜಾಸ್ತಿ ಹಾಕ್ಬಾರ್ದು, ಜಸ್ಟ್ 1 ಸ್ಪೂನ್ ಹಾಕೊಂಡ್ರೆ ಸಾಕು. ಅಕ್ಕಿ ಹಿಟ್ಟು ಜಾಸ್ತಿ ಹಾಕೋದ್ರಿಂದ ಮೇಲ್ಗಡೆ ಎಲ್ಲ ಸ್ವಲ್ಪ ಗಟ್ಟಿ ಫೀಲ್ ಆಗುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ಮೇಲೆಲ್ಲ ಕೋಟಿಂಗು ಗಟ್ಟಿಯಾಗಿ ಹೋಗ್ಬಿಡತ್ತೆ. 1 ಸ್ಪೂನ್ ಹಾಕೊಂಡ್ರೆ ಸಾಕು, ಕ್ರಿಸ್ಪಿನೆಸ್ಸು ಅಷ್ಟು ಚೆನ್ನಾಗಿರುತ್ತೆ. ಖಾರದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂದ್ರು ಇವತ್ತು ಬೋಂಡನ. ಇವತ್ತು ನಾನು ಮಾಡಿರೋ ಅಂತ ರೆಸಿಪಿಗಳೆಲ್ಲಾನು ಕೂಡ ಒಂದೇ ದಿವಸದ್ದು. ಮಾರ್ನಿಂಗು ಪೊಂಗಲ್ ಮಾಡಿದ್ದೆ, ಮಧ್ಯಾಹ್ನ ಚಾಕ್ಲೇಟ್ ಮಾಡಿದ್ದೆ, ಸಂಜೆಗೆ ಅಂತ ಹೇಳಿ ಈ ರೀತಿ ಬೋಂಡ ಮಾಡಿದ್ದೆ. ಸಮ್ಮರ್ ವೆಕೇಶನ್ ಅಂತ ಸ್ಕೂಲಲ್ಲಿ ರಜೆ ಕೊಟ್ಟಾಗ ಎಲ್ಲರೂ ಹೊರಗಡೆ ಹೋಗ್ಬೇಕು, ಇಲ್ಲ ಅಂದ್ರೆ ಮನೇಲಿದ್ದಾಗ ಈ ರೀತಿ ಚೆನ್ನಾಗಿ ಮಾಡ್ಕೊಂಡು ತಿನ್ಬೇಕಷ್ಟೇನೆ. ನಾವೆಲ್ಲೂ ಹೊರಗಡೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಕ್ಕಳುಗಳಿಗೆ ಮನೆಯಲ್ಲೇ ಏನಾದರೂ ಮಾಡಿಕೊಡ್ತಾ ಇರ್ತೀನಿ. ನೀವು ಕೂಡ ಮಕ್ಕಳಿಗೆ ಏನಾದರೂ ಒಂದು ಟ್ರೈ ಮಾಡಿಕೊಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.